ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಇನ್ನೊಂದು ಬಂಡಾಯಿ ಅಂತ ನಮ್ಮ ವಿಜೇಂದ್ರ ವಿರುದ್ಧ. ಹೀಗಾಗಿ ಸಹಜವಾಗಿನ ನಮ್ಮ ಯತ್ನಾಳ್ ಬಣ ಮತ್ತಷ್ಟು ಗಟ್ಟಿಗೊಳ್ತಾ ಇದೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಒಂದು ಕಡೆ ಏನೋ ವಿಜೇಂದ್ರ ಬಣದ ಮೇರೆಗೆ ಆಗೈತಿ, ಎಲ್ಲ ಕಡೆ ಅಧ್ಯಕ್ಷರು ಮಾಡೋದ್ರಿಂದ 5 ಉಳಿದವು. ಈಗ ಪಟ್ಟಿಗಳು ಬರ್ತಾವೆ. 23 ಸಂಘಟನಾತ್ಮಕ ಜಿಲ್ಲಾ ಅಧ್ಯಕ್ಷರ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದು 5, 6, 10 ಅದಾವ. ಅಲ್ಲಿ ಮಾಡೋ ಪ್ರಯತ್ನ ನಡೆಸಿದ್ದಾರೆ ವಿಜೇಂದ್ರ ಅವರು. ಮತ್ತು ಬೂತ್ ಮಟ್ಟದ ಮಂಡಲ ಮಟ್ಟದ ಅಧ್ಯಕ್ಷರನ್ನ, ಜಿಲ್ಲಾ ಅಧ್ಯಕ್ಷರನ್ನ ಆ ಪ್ರಕ್ರಿಯೆ ನಡೆದ ಅಂಥೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಆದರೆ ಈ ನಡುವೆ ನಮ್ಮ ಸುಧಾಕರ್ ಹೌದು, ನನ್ನ ಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕಾಗಲಿ ನಮ್ಮ ಕ್ಷೇತ್ರದಲ್ಲಿ ನಾವು ಅಧ್ಯಕ್ಷ ಮಾಡ್ತೇವೆ, ನೀವು ಯಾರು ಅಂತ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ನಮ್ಮ ರಾಜಕೀಯ ಅಷ್ಟು ಬ್ಯಾಡ ಏನ್ರಿ, ಬರೀ ನಿಮ್ಮದೊಂದು ನೋಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮದು ಸಹನೆ ಕಟ್ಟೆ ಹೊಡೆದ್ರಿ, ನಾವು ಇಲ್ಲಿ ವಿದ್ಯುತ್ಗಳನ್ನ ಅನ್ನೋ ಹಂಗೆ ಮಾತಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಬಣದ ಚೆನ್ನಾಗಿ ಸರಿಯಾಗಿದ್ದಾರೆ. ಮತ್ತು ಅವ್ರು ಹೊರಗಿಂದ ಬಂದಂಥವ್ರು ಮೂಲತಃ ನಮ್ಮ ಸಿದ್ದರಾಮಯ್ಯ ಶಿಷ್ಯರು ಒಂದು ಸ್ವಲ್ಪ ಅಲ್ಲೇ ಸ್ವತಂತ್ರ ಇರ್ತದಲ್ಲೇ, ಪ್ರತಿಭಟನೆ ಇರ್ತದಲ್ಲೇ. ಕಾಂಗ್ರೆಸ್ನಲ್ಲಿ ಬೆಳೆದಂಥವ್ರಿಗೆ ಒಂದಿಷ್ಟು ಹೌದು, ಅಲ್ಲಿ ಒಂದು ಬೆಂಡ್ ಆಗೋದು ಮಾಡೋದು, ಹೈಕ್ ಮಾಡೋಕ್ಕೆ ಬಗ್ಗೋದು ಅದಾವಿಲ್ಲ ಅಂತಲ್ಲ. ಆದರೂ ಬಿ ಜೆ ಪಿಗಿಂತ ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ಒಂದು ನಿಜ, ಯಾಕೆ ಮೊದಲಿಂದ ಬಂದವರಲ್ಲ ಬಿ ಜೆ ಪಿಯಲ್ಲೇ, RSS ಬೆಳೆದವರಲ್ಲ. ಹೀಗಾಗಿ ಸಹಜವಾಗಿ ಅವರಲ್ಲಿ ಒಂದಿಷ್ಟು ನಾವು ಅದ ಹೀಗಾಗಿ ಪ್ರತಿಭಟನೆ ಮಾಡುವಂಥದ್ದು. ಅದಕ್ಕಾಗಿ ಇವತ್ತು ನಮ್ಮ ಸುಧಾಕರ್ ಅವರು ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲರಿ ನಿಮ್ಮ ಮಂದಿನ ಎಲ್ಲ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಜಿಲ್ಲಾಧ್ಯಕ್ಷರನ್ನ, ಪಂಚಾಯತ್ ಅಧ್ಯಕ್ಷರನ್ನ ಮಾಡಿಲ್ಲ, ಮತ್ತು ನಾವೇನು ಮಾಡೋದು ಇಲ್ಲಿ ಗೊತ್ತು ಅಂತ. ಯಾಕೆ ನಮ್ಮ ರಾಜಕೀಯ ಅಸ್ತಿತ್ವ ಬೇಕಲ್ರಿ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಯತ್ನಾಳ್ ಬಣ ದೊಡ್ಡದಾಗ್ತಾ ಯತ್ನಾಳ್ರ ನಾ ಇಲೆಕ್ಷನ್ ಇಲ್ಲ ಅವನಪ್ಪ ಅವ್ರ ವಿರುದ್ಧ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಮೊದಲೇ ಇದ್ದರು, ಈಗ ಮತ್ತೆ ಸ್ವಲ್ಪ ಆಗಿಬಿಟ್ಟು ಅವ್ರು ಒಬ್ಬೊಬ್ಬರು ಬರ್ತಾ ಇದ್ದಾರಲ್ಲ ಅಂತೇಳಿ. ಇದೇ ಸಂದರ್ಭದಲ್ಲಿ ಏನೇನೋ ಸುದ್ದಿಗಳು ಬರ್ತಾ ಇದ್ದಾವೆ. ಒಂದು ಶ್ರೀರಾಮುಲು ಕಾಂಗ್ರೆಸ್ಗೆ ಬರ್ತಾರ, ಅಲ್ಲೇ ಉಳಿತಾರ, ರೆಡ್ಡಿ ಉಳಿತಾರ, ಹೋಗ್ತಾರೆ, ಇವತ್ತು ನಡೆದವನ. ಅಂದರೆ ಒಟ್ಟಾರೆಯಾಗಿ ಇವತ್ತು ಬಿ ಜೆ ಪಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಎಲ್ಲ ಕಡೆ ಒಟ್ಟು ಜಗಳ ಎಲ್ಲರೂ ತಮ್ಮ ಸುದ್ದಿ ಬೆಳೆಸಬೇಕು ಅನ್ನೋಂಥ ಒಂದು ಸ್ಥಿತಿಗೆ ಬಂದಾರೆ. ಟಿ ರವಿ ಆಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ಯತ್ನಾಳ್ ಮುಂದೆ ನಮ್ಮ ಕುಮಾರ್ ಬಂಗಾರಪ್ಪನವ್ರು ಆಗಿರ್ಬೋದು. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಹಾಗೆ ಬೆಳಿತಾನೆ ನಡೆದ. ಇದರಿಂದಾಗಿ ಸ್ವಲ್ಪ ಏನೋ ತಪ್ಪಿದ್ರೇನೋ ವಿಜೇಂದ್ರ ಅವರು ಈ ವಿಷಯದಲ್ಲಿ ಅಂತೇಳಿ. ಹೇಗೆ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಹೋಗ್ಬೇಕಲ್ಲ. ಯಾಕೆ ಇದು ಪ್ರಜಾಪ್ರಭುತ್ವ. ಹೌದು, ನಿಮ್ಮ ಕೈಯಾಗ ಅಧಿಕಾರ ಉಳಿಬೇಕು, ನಾನಾ ಮುಂದಿನ ಅಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಎಲ್ಲರೂ ಬೈಕಿಗಳಿದ್ದಾವೆ. ಆ ಬೈಕಿಗಳ ಎಲ್ಲರೂ ಇಡುವುದಿಲ್ಲ. ಯಾಕೆ ಇರೋದು ಒಂದೇ ಕುರ್ಚಿ, ಮುಖ್ಯಮಂತ್ರಿ ಕುರ್ಚಿ. ನೀವು ನೋಡಿದ್ರಿ ಕಳೆದ 2 ವರ್ಷದಿಂದ DK ಶಿವಕುಮಾರ ಮತ್ತು ನಮ್ಮ ಸಿದ್ದರಾಮಯ್ಯ ಹಾಗೆ ತಿಕ್ಕಾಟ ಮಾಡ್ತಾ ಇದ್ದಾರೆ. ಈ 3ನೇ ಸರಿ ಜಾರಕಿಹೊಳಿ ಬಂದ ನನಗೊಂದಿಷ್ಟು ನೋಡ್ರಪ್ಪ ಕುರ್ಚಿ ಅಂತೀರ. ಹಿಂಗೆ ಎಲ್ಲರೂ ತಿಕ್ಕಾಡೋ ಮುಂದೆ ಇಲ್ಲೂ ಇರುವಲ್ಲ ಎಲ್ಲರಿಗೂ ಆಸೆ ಇಲ್ಲದವ್ರು ಯಾರು ಜಗತ್ತಿನಾಗ. ಸನ್ಯಾಸಿಗಳು ಸಹಿತ ಆಸೆ ಇರ್ತದೆ, ಏನೋ ಸ್ವರ್ಗಕ್ಕೆ ಹೋಗ್ಬೇಕು ಅಂತೇಳಿ. ಯಾರು ನರಕಕ್ಕೆ ಹೋಗ್ಬೋದು ಬಯಸ್ತಾರನ್ರಿ? ಇಲ್ಲ, ಸಹಜದ ಸ್ವರ್ಗ ಸಿಗಲ್ಪ ನಮಗಂತಿಲ್ಲ. ಆ ದಿಶೆಯಲ್ಲೇ ಅದರ ಸುಧಾಕರ್ ಅವರು ಕಾಂಗ್ರೆಸ್ ಬಿಟ್ಟು ಬಂದಿದ್ದಾನೆ. ಇಲ್ಲಿ ಬಿ ಜೆ ಪಿಲಿ ನಾವು ಏನೋ ಅನುಕೂಲ ಆಗ್ಬೋದು, ನಾವು ಮಂತ್ರಿ ಆಗ್ಬೋದು, ಇನ್ನೂ ಹೆಚ್ಚಿನ ತೊಗೋಬೇಕು ಅಂತೇಳಿ ಬಂದವರು. ಈಗ ಇಲ್ಲೂ ಅವ್ರನ್ನ ತುಳಿಯೋ ಪ್ರಯತ್ನ ಮಾಡಿದಾಗ ಸಹಜವಾಗಿ ಅವರು ವಿಚಾರ ಮಾಡಲಿಕ್ಕಿದ್ದಾರೆ. ಮೋಸ್ಟ್ಲಿ ನಾವು ಯುದ್ಧ ಮಾಡಿದ್ರೆ ಆಗ್ತದಪ್ಪ, ಬಾಯಿ ಮುಚ್ಕೊಂಡು ಕೂತ್ರೆ ನಮ್ಮನ್ನು ಶೋಷಣೆ ಮಾಡ್ತಾರೆ ಅನ್ನುವಂಥ ಒಂದಿಷ್ಟು ಮಾತುಗಳು ಸಹಿತ ಜೋರಾಗಿ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ವಿಜೇಂದ್ರ ಅವರು ಹೇಗಪ್ಪ ಅಂತ, ವಿಜೇಂದ್ರ ಅಂತ ಈಗಾಗಲೇ ಎಲ್ಲ ಜಿಲ್ಲೆಗಳಿಗೆ, ಅದರಲ್ಲೂ ಹೆಚ್ಚು ಕಡಿಮೆ ಒಂದು 23 ಜಿಲ್ಲೆಗಳಿಗೆ ಅಲ್ಲಿ ಸಂಘಟನಾ ಚಾತುರ್ಯ ಮಾಡಿಕೊಂಡು, ಅಲ್ಲಿ ಅಧ್ಯಕ್ಷನ ಉಪಾಧ್ಯಕ್ಷ ಎಲ್ಲ ಮಾಡಿಕೊಂಡು ತಮ್ಮದು ಮೆಜಾರಿಟಿ ಆಗುವಂಗೆ ಪ್ರಯತ್ನ ನಡೆಸಿದ್ದಾರೆ. ಆದ್ರೆ ಇಂಥ ಪ್ರಮುಖ ಇದ್ದಂಥವರೆಲ್ಲರೂ ಇವ್ರನ್ನ ದೂರ ಸರಿತಾ ಹೋದ್ರೆ ಮತ್ತು ಇಲ್ಲಿ ಸಹಜವಾಗಿ ಹೈಕಮಾಂಡ್ ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಏನಾದರೂ ಡಿಸಿಷನ್ ತೊಗೊಳ್ಬೇಕಾಗ್ತದೆ. ಯಾಕಂದರೆ ಒಂದು ಕಡೆ ಒಂದಿಷ್ಟು ಜನ ಹೆಚ್ಚಿರ್ಬೋದು, ಇನ್ನೊಂದು ಕಡೆ ಕಡಿಮೆ ಇರ್ಬೋದು. ಆದರೆ ಭಿನ್ನಾಭಿಪ್ರಾಯ ಮಾತ್ರ ಜೋರದ 2 ಪಂಗಡಗಳು ಆಗಿಬಿಟ್ಟಿದ್ದಾವೆ. ಇನ್ನೂ ಯತ್ನಾಳ್ ಕಡೆ ಹೆಚ್ಚಾಗ್ತಾ ಇದ್ದಾರೆ. ಮತ್ತು ಯತ್ನಾಳ್ ಕಡೆ ಯಾರಪ್ಪ ಅಂದರೆ ಹೆಚ್ಚು ಉಳಿದವರು ಅಂದ್ರೆ ಈ ಒಂದು ಯಡಿಯೂರಪ್ಪನಿಂದ ರಾಜಕೀಯವಾಗಿ ತುಳಿದುಗೊಳಗಾದವರು ಅಂಥೇಳಿ ಈಗಾಗಲೇ ಭಾವನೆಗಳು ಹಬ್ಬುತ್ತಾ ಇದ್ದಾವೆ. ಇದಕ್ಕೆ ಈಗ ಏನಿದೆಪ್ಪ ಅಂದ್ರೆ ಒಂದು ಶಾಶ್ವತ ಪರಿಹಾರ ಕೂಡ ನಾವು ಒಂದಾಗೋಣ ಅಂತ ಅವರು ಗಟ್ಟಿ ಆಗ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಎಷ್ಟಿದ್ದರೂ ವಿಜಯೇಂದ್ರ ಅವರು ಬಹಳಷ್ಟು ಸೌಮ್ಯವನ್ನು ಮತ್ತು ಸಕಾರಾತ್ಮಕ ಗುಣವನ್ನು ಬೆಳೆಸಬೇಕಾಗಿದೆ. ಇಲ್ಲಪ್ಪ ನೀವು ನಮ್ಮವ್ರು, ನಾವು ನಿಮ್ಮವರು ಅಂತೇಳಿ ಅಂದಾಗ ಮಾತ್ರ ವಿಜೇಂದ್ರ ಅವರು ಅಧ್ಯಕ್ಷ ಮುಂದುವರಿಯೋ ಸಾಧ್ಯತೆ ಇದ್ದಾವೆ. ಇಲ್ಲಾಂದರೆ ನಿರಂತರ ತಿಕ್ಕಾಡಿ ಹೊಡೆತು ಯಾರಿಗೆ ಬಿಡೋದಪ್ಪ ಅಂತಂದ್ರೆ ಮತ್ತು ಬಿ ಜೆ ಪಿ ಪಕ್ಷಕಾರ. ಮತ್ತು ಇವತ್ತು ಬಿ ಜೆ ಪಿ ಪಕ್ಷದ ಹಂತಕ್ಕೆ ಬಂದದಂತ ಅನಿಸು. ಯಾಕಂದ್ರೆ ಚುನಾವಣೆ ಆಗಿ ಹೋಗಲಿಪ್ಪ ಅನ್ನೋ ಹಂತಕ್ಕೆ ಬಂದಿದ್ದಾರೆ ಅವರು. ಯಾಕೆ ಬಾಯಲ್ಲಿ ಹೇಳಿಕೆ ಆಗೋದಿಲ್ಲ. ಮತ್ತು ಕಿತ್ತಾಕೋದಪ್ಪ ಅಂದರೆ ಯಡಿಯೂರಪ್ಪ ಅಷ್ಟೇ ಕಷ್ಟದ.
ಯಾಕಂದ್ರೆ ನಾಳೆ ಪಾರ್ಟಿ ಹೊಡೆದು ಬೀಳ್ತದೆ. ಇಲೆಕ್ಷನ್ ಆದ್ಮೇಲೆ ನೀವು ಎಲ್ಲರೂ ಹೊಂದಾಣಿಕೆ ಹೋಗಪ್ಪ ಅಂತೇಳಿ ಪ್ರಯತ್ನ ಮಾಡಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಯಡಿಯೂರಪ್ಪನವರು ಅಂದ್ರೆ ಅವ್ರ ಮಗ ವಿಜೇಂದ್ರ ಗೆದ್ರೆ ಏನು ಪ್ರಶ್ನೆ ಇಲ್ಲ. ಮುಂದೆ ಒಂದೆಳೆ ಇವರು ಏನಾದರೂ ಸೋತ್ರೆ ಇವರು ಸುಮ್ಮನೆ ಕೊಡೋದಿಲ್ಲ ರೀ. ಇದ್ದಂಥವ್ರಲ್ಲ, ಎಲ್ಲ ಮಹತ್ವಾಕಾಂಕ್ಷಿ ಜನರಿದ್ದಾರೆ. ಯತ್ನಾಳರ ಮಹತ್ವಾಕಾಂಕ್ಷಿ ಇದ್ದಾರೆ, ರಮೇಶ್ ಜಾರಕಿಹೊಳಿ ಅವರು ಮಹತ್ವಾಕಾಂಕ್ಷಿ ಇದ್ದಾರೆ, ಕುಮಾರ್ ಬಂಗಾರಪ್ಪನವರು ಸಹಜವಾಗಿ ಅವ್ರ ತಂದೆಯವರಿಂದ ಮಹತ್ವಾಕಾಂಕ್ಷಿತ್ವ ಬಂದದವರಲ್ಲ. ಮುಂದೆ ಲಿಂಬಾವಳಿಯವರು ಮೊದಲಿಂದ ಪಾಪ ಅವರು ಆ BJPಲಿ ಒಂದೇನೋ ಲೀಡರ್ಶಿಪ್ ಮಾಡ್ಕೋಬೇಕಂತ CT ರವಿಯವರಲ್ಲೂ ಅದ, ಬೆಲ್ಲದವರಲ್ಲೂ ಅದ, ಇವರೆಲ್ಲರೂ ಮಹತ್ವಾಕಾಂಕ್ಷಿ ಜನ ಇದ್ದಾರೆ. ಹಾಗಾದ್ರೆ ಮೌನ ಆಗಲಿಕ್ಕಿಲ್ಲೇನು BJP? ಇದೊಂದು ರೀತಿಯಿಂದ ಏನಾಗಿಬಿಟ್ಟಿದಪ್ಪ ಅಂತಂದ್ರೆ, ಪೂರ್ಣವಾಗಿ ಇನ್ನೆಲ್ಲ ಅಭ್ಯಾಸ ಮಾಡಿ ನೋಡಿದಾಗ ಸಹಜವಾಗಿ BJPಗೆ ಕರ್ನಾಟಕದಲ್ಲೇ ಒಂದು ಕೆಟ್ಟ ದಿನಗಳು ಮುಂದುವರೆದು ಬಿಡ್ತಾವೇನೋ ಅನ್ನುವಂಥದ್ದು. ಯಾಕಂದರೆ ಎಲ್ಲರೂ ಕೂಡಿದ್ದಾಗ ಕಾಂಗ್ರೆಸ್ನ ಗೆಲ್ಲಕ್ಕಾಗ್ತಾಯಿಲ್ಲ. ಮತ್ತು ಜೊತೆಗೆ ನಮ್ಮ HD ಕುಮಾರಸ್ವಾಮಿಗಳು ಸಹಿತ 2 ದಿವಸ BJP ಕೂಡಿರ್ತಾರೆ ಅನ್ನೋ ಸಹಿತ ಅಷ್ಟೇ ಪ್ರಶ್ನೆ ಅದ. ಯಾಕಂತಂದ್ರೆ ಈ ಒಂದು ಮೈಸೂರು ಭಾಗದಲ್ಲಿ ಸಪೋಸ್ ಏನಾದರೂ BJP ಬೆಳೀತಪ್ಪ ಅಂತಂದ್ರೆ HD ಕುಮಾರಸ್ವಾಮಿಗಳು ಸಹಿತ ಆಪೋಷಣೆ ಮಾಡೋಂಥ, ಅಂದ್ರೆ JDS ಸಹಿತ ಆಪೋಷಣೆ ಮಾಡೋಂಥ ಎಲ್ಲ ಶಕ್ತಿನೂ BJP ಇದಾವೆ. ಹೀಗಾಗಿ ಇದು ಏನಾಗ್ತದೆ ಮುಂದಿಂದು ಅಂತೇಳಿ JDSನೂ ನಿಧಾನಕ್ಕೆ ಅವ್ರಿಗೂ ಭಯ ಶುರುವಾಗ್ಯದ. 17 ಜನ ಏನು ಅವರು MLAಗಳಿದ್ದಾರೆ, ಅವರು ಈಗ ತುದಿ ತಂತಿ ಮೇಲೆ ಕೂತ್ಬಿಟ್ಟಿದ್ದಾರೆ, ಯಾವಾಗ ಜಿಗಿದು ಹೋಗೋ ಕಡೆ ಅಂತೇಳಿ. ಎಲ್ಲ ನೆಲೆಯಲ್ಲೇ JDS ಮತ್ತು BJPಗೆ ಈ ಒಂದು ಸಮಯ ಏನದ ಪರೀಕ್ಷಾ ಕಾಲದ್ದು. ಅದರಲ್ಲೂ ಮುಖ್ಯವಾಗಿ ಯಡಿಯೂರಪ್ಪರ ಮಗ ವಿಜೇಂದ್ರ ನಾವು ಉಳಿಬೇಕಾಗಿತ್ತಪ್ಪ ಅಂದ್ರೆ ಇಂಥ ಕೆಲವು ನಾಯಕರನ್ನು ವಿಶ್ವಾಸ ತೆಗೆದುಕೊಂಡು ಈ ಮುಂದೆ ಹಾಕ್ಕೊಂಡು ಹೋಗ್ಬೇಕಾಗ್ತದೆ. ಮತ್ತು ಅವ್ರಿಗೂ ಅವಕಾಶ ಕೊಡಬೇಕಾಗ್ತದೆ ರಾಜಕೀಯವಾಗಿ. ಅವರು ಬೇಡಿದ್ದಕ್ಕೆ ಅಂದಾಗ ಅವ್ರು ನಿಮಗೆ ಸಹಾಯ ಸಹಕಾರ ಮಾಡಲಿಕ್ಕೆ ಸಾಧ್ಯದ. ಇಲ್ಲಪ್ಪ ಅಂದರೆ ಇದು ನಿಶ್ಚಿತವಾಗಿಯೂ ವಿಜೇಂದ್ರ ಅವರಿಗೆ ತೊಂದರೆ ಕೊಡೋದ್ರ ಜೊತೆ BJPಗೂ ಹೋಗೋದು. ಯಾಕಂದರೆ ವಿಜೇಂದ್ರ ಅವರಂತೂ ಈಗ 23 ಜಿಲ್ಲೆಗಳಲ್ಲೇ ತಮ್ಮ ಮಾತುಗಳನ್ನು ಜನ ತಂದು ಕುಡಿಸಿದಾರಂಥ ಸುದ್ದಿಗಳಿದ್ದಾವೆ. ಸಹಜವಾಗಿಯೂ ಅವ್ರಿಗೆ ಮಹತ್ವಾಕಾಂಕ್ಷೆ ಅಂತ ಬಿಡಬಾರದೇನಂತೇಳಿ ಈಗ ಸುಧಾಕರ್ ಅಂಥವರು, ಯಡಿಯೂರಪ್ಪನಂಥವರು, ನಮ್ಮ ಯತ್ನಾಳ್ ಅಂಥವರು ಪೂರ್ಣ ಪ್ರಮಾಣದಲ್ಲಿ ಇದನ್ನಿಲ್ಲ, ಈ ಸಲ ಮುಗಿಸೇ ಬಿಡೋಣ ಅಂತೇಳಿ. ಯಾಕೆಂತಂದ್ರೆ ಯಡಿಯೂರಪ್ಪನವರ ಅಸ್ತಿತ್ವ ಜೋರದ BJPಯಲ್ಲ, ಅವ್ರನ್ನ ಈಗ ನಾವು ಕಿತ್ತು ಹಾಕೋದೊಂದು ಹಾದಿ ಅಂತೇಳಿ. ಇನ್ನೊಂದು ಸ್ವಲ್ಪ ದಿವಸ ಹೋಗ್ರಿ, ಇನ್ನೊಂದು 5 ವರ್ಷ ಆಳವ್ರಿಗೆ ಕಾಂಗ್ರೆಸ್ ಸಿಗರು, ಆದರೆ ಇವ್ರನ್ನ ಕಿತ್ತು ಹಾಕೋಣುವಂಥ ಒಂದು ಸ್ಥಿತಿಗೆ ನಿಧಾನಕ್ಕೆ BJP ಹೈಕಮಾಂಡ್ ಬರಾತಿದ್ದೀವಿ ಅಂತ ಸಮಸ್ಯೆ ಶುರುವಾಗಿದ್ದಾವೆ. ಅದಕ್ಕಾಗಿ ಮತ್ತು ಮೂಲತಃ ಒಂದು ಹೈಕಮಾಂಡ್ಗೆ ಯಡಿಯೂರಪ್ಪರನ್ನ ಇಟ್ಕೊಳ್ಳಬೇಕು, ಅವ್ರ ಮಗನ ಅಧ್ಯಕ್ಷ ಮಾಡಬೇಕು ಅಂತ ಇಲ್ಲ. ಅದು ಹೊರತು ಈಗ ವಿಧಾನಸಭಾ ಚುನಾವಣೆಯಲ್ಲಿ ಬಿದ್ದಿದ್ದರಿಂದಾಗಿ ಇವ್ರಿಗೊಂದು ಅವಕಾಶ ಸಿಕ್ಕದ. ಅದ್ರ ಪ್ರಕಾರ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಒಳ್ಳೆಯ ರಿಸಲ್ಟ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಅಲ್ಲದು, ನೆಗ್ಲಿಜೆನ್ಸಿ ಇದ್ದಂಥದ್ದಲ್ಲ. ಆದರೆ ಈಗ ಮಾತ್ರ ಈ ಘಟನೆ, ಈ ಒಂದು ಒಬ್ಬೊಬ್ಬರ ಇವ್ರ ವಿರುದ್ಧ ನಿಲ್ಲೋದು ನೋಡಿದಾಗ ಹೈಕಮಾಂಡ್ ಬಹಳ ದಿನಗಳವರೆಗೆ ವಿಜೇಂದ್ರನ ಸಹಿಸ್ಕೊಂಡು ಹೋಗ್ತದನ. ಮತ್ತು ವಿಜೇಂದ್ರ ಅವರಾದರೂ ಸಹಿತ ಕೇವಲ ತಮ್ಮ ಜನ ಅಷ್ಟೇ ಬರಲಿ ಅನ್ನುವಂಥ ಒಂದು ಏನಪ್ಪ ಸೀಮಿತ ಐಡಿಯಾಗೆ ಬೆನ್ನು ಹತ್ತಿದ್ರೆ ಇನ್ನಷ್ಟು ಇದು ಏನಪ್ಪ ಭಿನ್ನಾಭಿಪ್ರಾಯ ದೊಡ್ಡದಾಗ್ತಾ ಹೋಗ್ತದೆ ವಿನ ಕರಗುವುದಿಲ್ಲ ಅನ್ನೋದು ಅಷ್ಟೇ ಸಿಗ್ತದೆ. ಏನೂ ಇಲ್ಲ, ರಾಜಕೀಯದಲ್ಲಿ ಅಂತ ನಡೆದ ರಾಜಕೀಯ ಅಂದರೆ ಏನಪ್ಪ ಅದು ಉದಾರವಾದಿಗಳ ಇನ್ನುಳಿದವ್ರದ್ದು ಏನಲ್ಲ. ಇವತ್ತು ರಾಜಕೀಯ ಅಂದರೆ ಅಧಿಕಾರ ಹಿಡಿತಿರುವಂಥ ಒಂದು ಚತುರಂಗದ ಆಟ. ಯಾರು ಬುದ್ಧಿವಂತರಿರ್ತಾರೆ ಅದು ಹೆಚ್ಚು ಜನಗಳನ್ನ ಪಡ್ಕೋತಾರೆ, ದಾಟಿದ್ದಂಥವ್ರು ಸಿಕ್ಕೊಂಡು ಹೋಗ್ತಿರ್ತಾರೆ. ಆ ದಿಶೆಯಲ್ಲೇ ಯಾರು ಜಾಣರು, ಯಾರು ದಡ್ರು, ಯಾರು ಪಕ್ಷ ಬೆಳೆಸ್ತಾರೋ ನೋಡೋಣ. ಆದರೆ ಈಗ ಮಾತ್ರ ಸುಧಾಕರ್ ಅವರು ಮಾತ್ರ ಯುದ್ಧಕ್ಕಿಳಿದಿದ್ದಾರೆ. ಮತ್ತು ಯತ್ನಾಳರಂತೆ ನಾ ಇಲೆಕ್ಷನ್ ಇಲ್ಲವಪ್ಪ ಅನ್ನುವಂಥ ಹಂತಕ್ಕೆ ಬಂದು ನಿಂತಿದ್ದಾರೆ. ಹೀಗಾಗಿ BJP ಅಂತ ಹೆಚ್ಚು ಕಡಿಮೆ ಈಗ ಹೊಡೆದ ಮನೆ ಆಗ್ಯದ. ನೋಡೋಣ ನಾಳಿಂದ ಏನಾಗ್ತಾವಂತ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.